ಇನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ನರೇಂದ್ರ ಮೋದಿ ಅವರ 3ನೇ ಅವಧಿಯ ಮೊದಲ ಬಜೆಟ್ ಇದಾಗಿದ್ದು ಜನಸಾಮಾನ್ಯರಲ್ಲಿ ಬಹಳಷ್ಟು ನಿರೀಕ್ಷೆಗಳು ಮನೆ ಮಾಡಿದೆ. ಹಾಗಾದ್ರೆ ನಾಳಿನ ಬಜೆಟ್ ಮಂಡಿಸುವ ಮುಖೇನವಾಗಿ ಸತತ 7ನೇ ಬಾರಿಗೆ ಆಯವ್ಯಯ ಮಂಡಿಸಿರುವಂತ ಮಹತ್ವದ ಸಾಧನೆಯನ್ನು ಕೂಡ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮದಾಗಿಸಿಕೊಳ್ಳಲಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೊಳ್ಳೋಣ. ಮೋದಿ 3.0 ಬಜೆಟ್ಗೆ ಕ್ಷಣಗಣನೆ. ಆರ್ಥಿಕ ಸಮೀಕ್ಷೆ ವರದಿ ಮಂಡಿಸಿದ ವಿತ್ತ ಸಚಿವೆ. ಹದಿನಾಲ್ಕು ಗಂಟೆ. ಕೇಂದ್ರ ಬಜೆಟ್ ಮಂಡನೆಗೆ ಕೇವಲ 14 ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ. ಇವತ್ತಿನಿಂದ ಮುಂಗಾರು ಸಂಸತ್ ಅಧಿವೇಶನ ಶುರುವಾಗಿದ್ದು ಆಗಸ್ಟ್ 12ರವರೆಗೂ ಅಧಿವೇಶನದ ಕಲಾಪ ನಡೆಯಲಿದೆ. ಹೀಗಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಮೀಕ್ಷೆಯ ವರದಿಯನ್ನ ಮಂಡಿಸಿದ್ರು. ದೇಶದ ಆರ್ಥಿಕತೆ, ನಿರುದ್ಯೋಗ, ಜಿಡಿಪಿ ಸೇರಿದಂತೆ ದೇಶದ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಅವಲೋಕಿಸಲಾಯಿತು. Sir, with your permission, I rise to lay on the table a copy each of the following papers, both in Hindi and English versions. Economic Survey 23-24, Economic Survey 23-24 Statistical Appendix. ಮೋದಿ 3ನೇ ಅವಧಿಯ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ. ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಮೊದಲ ಬಜೆಟ್ ಇದಾಗಿದೆ. ಹೀಗಾಗಿ ಯಾವ್ಯಾವ ವಲಯಕ್ಕೆ ಏನೇನು ನಿರೀಕ್ಷೆಗಳಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ತೆರಿಗೆ ವಿನಾಯಿತಿ ಅಥವಾ ರಿಯಾಯಿತಿ ಮಿತಿಯನ್ನ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ವೈಯಕ್ತಿಕ ತೆರಿಗೆ ಪಾವತಿದಾರರಿಗೆ ಪರಿಹಾರ ನೀಡೋ ನಿರೀಕ್ಷೆ ಇದೆ. ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಮಿತಿ ಪ್ರಸ್ತುತ 1.5 ಲಕ್ಷದಷ್ಟಿದ್ದು 2 ಲಕ್ಷಕ್ಕೆ ಹೆಚ್ಚಿಸುವ ನಿರೀಕ್ಷೆ ಇದೆ. ಹಣದುಬ್ಬರದಿಂದ ದಿನಬಳಕೆ ವಸ್ತುಗಳ ಬೆಲೆಗಳು ವೇಗವಾಗಿ ಹೆಚ್ಚುತ್ತಾ ಇದ್ದು ಸರ್ಕಾರ ಅವುಗಳನ್ನ ನಿಯಂತ್ರಿಸಬೇಕಿದೆ. ವಿಶೇಷವಾಗಿ ಬೇಳೆಕಾಳುಗಳು, ಅಕ್ಕಿ, ಹಿಟ್ಟು, ಹಾಲು, ಗ್ಯಾಸ್, ಇತರ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಬೆಲೆ ಏರಿಕೆ ನಿಯಂತ್ರಿಸುವ ದೃಷ್ಟಿಯಿಂದ ಕ್ರಮಗಳನ್ನು ತೆಗೆದುಕೊಳ್ಳೋ ನಿರೀಕ್ಷೆ ಇದೆ. ಆರೋಗ್ಯ ವಲಯದ ಮೇಲಿನ ಬಜೆಟ್ 5% ಅಷ್ಟು ಏರಿಸಬಹುದು. ವೈದ್ಯಕೀಯ ವಲಯದ ತಜ್ಞರ ಪ್ರಕಾರ ಆರೋಗ್ಯ ಬಜೆಟ್ ಅನ್ನ 1.5ರಿಂದ 5ಕ್ಕೆ ಹೆಚ್ಚಿಸಬೇಕು. ಇದರ ಬಗ್ಗೆಯೂ ಕೇಂದ್ರ ಗಮನ ಹರಿಸೋ ಸಾಧ್ಯತೆ ಇದೆ. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರ ಯೋಜನೆಯನ್ನ ತರಬಹುದು ಅಂತಾನೂ ನಿರೀಕ್ಷಿಸಲಾಗಿದೆ. ಸಂಸತ್ನಲ್ಲಿ ನೀಟ್ ಪರೀಕ್ಷಾ ವಿವಾದದ ಸಂಘರ್ಷ. ಸಚಿವ ಪ್ರಧಾನ್ ರಾಜೀನಾಮೆಗೆ ಇಂಡಿಯಾ ಒತ್ತಾಯ. ಇದಕ್ಕೂ ಮೊದಲು ಇವತ್ತಿನ ಲೋಕಸಭಾ ಅಧಿವೇಶನದಲ್ಲಿ ನೀಟ್ ಪರೀಕ್ಷಾ ವಿವಾದ ಸದ್ದು ಮಾಡಿದೆ. ಪ್ರಶ್ನೋತ್ತರ ಕಲಾಪದ ವೇಳೆ ಇಂಡಿಯಾ ಮೈತ್ರಿಕೂಟದ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿಯಲಾಯಿತು. ರಾಹುಲ್ ಗಾಂಧಿ ಅಂತೂ ಬೆಂಕಿ ಉಗುಳಿದಂತೆ ಪ್ರಧಾನ್ ವಿರುದ್ಧ ಮುಗಿಬಿದ್ರು. ಸಚಿವರು ತಮ್ಮನ್ನ ಹೊರತುಪಡಿಸಿ ಎಲ್ಲರ ಮೇಲೇನೂ ತಪ್ಪು ಹೊರಿಸ್ತಾ ಇದ್ದಾರೆ ಅಂತ ಮಾತಿನ ಚಾಟಿಯನ್ನ ಬೀಸಿದ್ರು. Now the minister has blamed everybody except himself. Number one, as this is a systemic issue, what exactly are you doing to fix this issue at a systemic level? ವಿಪಕ್ಷಗಳ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕೂಡ ಸದನದಲ್ಲಿ ಅಬ್ಬರಿಸಿದ್ರು. ಈ ಸರ್ಕಾರ ಯಾವುದರಲ್ಲಿ ದಾಖಲೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಖಂಡಿತವಾಗಿಯೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ದಾಖಲೆ ಬರೆಯುತ್ತೆ ಅಂತ ಲೇವಡಿ ಮಾಡಿದ್ರು. अध्यक्ष महोदय, ये सरकार किसी और का रिकॉर्ड बनाए न बनाए, लेकिन पेपर लीक का रिकॉर्ड जरूर ये सरकार बनाएगी. ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಹೀಗೆ ಮಾತನಾಡಿದ್ರೆ ಸಚಿವ ಧರ್ಮೇಂದ್ರ ಪ್ರಧಾನ್ ಕಾಂಗ್ರೆಸ್ ಕಾಲದ ಸಮಸ್ಯೆಗಳನ್ನ ಪ್ರಸ್ತಾಪಿಸಿದ್ರು. ಅಷ್ಟೇ ಅಲ್ಲದೆ ಕಳೆದ 7 ವರ್ಷಗಳಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಹೇಳಿಬಿಟ್ರು. There is no evidence of paper leak in last 7 years in any numbers. ನೀಟ್ ಪರೀಕ್ಷೆ ವಿವಾದ ಸದನದಲ್ಲಿ ಸದ್ದು ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೀತು. ನೀಟ್ ಯುಜಿ ಪರೀಕ್ಷೆಯ ನಿರ್ದಿಷ್ಟ ಪರೀಕ್ಷೆಗಳಿಗೆ ಸರಿಯಾದ ಉತ್ತರದ ಬಗ್ಗೆ ಅಭಿಪ್ರಾಯ ನೀಡುವಂತೆ ತಜ್ಞರ ಸಮಿತಿ ರಚಿಸೋದಕ್ಕೆ ದೆಹಲಿ ಐಐಟಿಗೆ ನಿರ್ದೇಶನವನ್ನ ನೀಡಿದೆ. ಮಂಗಳವಾರ ಮಧ್ಯಾಹ್ನದ ಒಳಗಾಗಿ ವರದಿ ಸಲ್ಲಿಸುವಂತೆ ಸಮಿತಿಗೆ ನ್ಯಾಯಾಲಯ ಸೂಚಿಸಿದೆ. ಈ ಬಾರಿಯೂ ಬಿಹಾರಕ್ಕಿಲ್ಲ ವಿಶೇಷ ಸ್ಥಾನಮಾನ. ಬಿಜೆಪಿಯೊಂದಿಗೆ ಜೆಡಿಯು ಮೈತ್ರಿ ಮಾಡಿಕೊಂಡಿದೆ. ಬಿಹಾರದಲ್ಲಿ ರಾಜ್ಯ ಸರ್ಕಾರ, ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ರಚನೆಗೆ ಊರುಗೋಲಿನ ಕೆಲಸ ಮಾಡಿದೆ. ಇದೇ ಹುಮ್ಮಸ್ಸಿನಲ್ಲಿದ್ದ ಬಿಹಾರ ನಾಯಕರು ಕೇಂದ್ರದ ಮುಂದೆ ವಿಶೇಷ ಸ್ಥಾನಮಾನದ ಬೇಡಿಕೆ ಇಟ್ಟಿದ್ರು. ಆದರೆ ಈ ಬಗ್ಗೆ ಉತ್ತರಿಸಿರುವ ಸರ್ಕಾರ ಪ್ರಸ್ತಾವನೆಯನ್ನ ತಳ್ಳಿ ಹಾಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.
ಹೀಗೆ ನೀವು ಈಗ ತಾನೇ ನೋಡ್ ಹಾಗೆ ನಾಳೆ ಮಂಡನೆ ಆಗಿರುವಂತಹ ಬಜೆಟ್ ಇದೆಯಲ್ಲ, ಇದು ದೇಶದ ಭವಿಷ್ಯದ ದೃಷ್ಟಿಯಿಂದನೂ ಕೂಡ, ಜೊತೆಗೆ ನಮಗೆ ಜನಸಾಮಾನ್ಯರು, ಮಧ್ಯಮ ವರ್ಗದವರು ನಮಗೇನು ಅನ್ನುವಂಥದ್ದು ಅಥವಾ ನಮ್ಮ ತೆರಿಗೆಗೆ ಏನಾದ್ರು ಸಂಬಂಧಪಟ್ಟಂಗೆ ನಮಗೆ ವಿನಾಯಿತಿ ರಿಯಾಯಿತಿ ಸಿಗ್ಬೋದಾ, ಈ ಕಾರಣಕ್ಕಾಗಿ ಬಹಳ ಕುತೂಹಲ ಹುಟ್ಟಿಸಿದೆ. ಈ ಕಾರಣಕ್ಕಾಗಿನೇ TV9 ನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ನಾನ್ ಸ್ಟಾಪ್ ಕವರೇಜ್ ಅನ್ನ ನೀವು ನೋಡ್ತಾ ಹೋಗ್ಬೋದು. ನಮ್ಮ ಜೊತೆಗೆ ಎಕ್ಸ್ಪರ್ಟ್ಸ್ಗಳು ಕೂಡ ಇರ್ತಾರೆ. ಅವರ ಅನಿಸಿಕೆ ಏನು, ಮಾಹಿತಿ ಏನು ಅನ್ನುವಂಥದ್ದನ್ನು ಕೂಡ ನೀವು ಕೂಲಂಕುಷವಾಗಿ ತಿಳ್ಕೊಳ್ತಾ ಹೋಗ್ಬೋದಾಗಿರುತ್ತೆ. ತಪ್ಪದೇ ವೀಕ್ಷಿಸಿ ನಾಳೆ ಬೆಳಗ್ಗೆ 9 ಗಂಟೆಯಿಂದ ನಾನ್ ಸ್ಟಾಪ್ ಕವರೇಜ್.